ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಸ್ನೇಹಿತರೆ, ಇವತ್ತಿನ ದಿವಸ ನಾನು ನಾಳೆ ದಿವಸ ಏನು ನಮ್ದು ಆಗಸ್ಟ್ 15 ಆಚರಣೆ ಮಾಡ್ತವಲ್ಲ, ಅದಕ್ಕೆ ಮುನ್ನಾ ದಿನವಾದಂತ ಇವತ್ತಿನ ದಿವಸ ಆ ಒಂದು ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥವರ ಜೀವನ ಚರಿತ್ರೆನ ಸ್ಮರಣೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಹಾಗಾಗಿ ಇದವತ್ತು ನಮ್ಮ ಕರ್ತವ್ಯ ಭಾರತೀಯರಾಗಿ. ಅದನ್ನ ಕುರಿತು ನಾನು ಇವತ್ತು ಏನಂತ ಅಹಲ್ಯಾಬಾಯಿ ಹೋಳ್ಕರ್ ಅಂತಕ್ಕಂಥವ್ರ ಧೀರ ಮಹಿಳೆ, ಅವಳ ಜೀವನ ಚರಿತ್ರೆ ಮತ್ತು ಅವಳ ಸಾಧನೆ ಬಗ್ಗೆ ಒಂದಿಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕನಿಷ್ಠ ಅದರೊಂದು 5ರಿಂದ 6 ನಿಮಿಷ ಆಗ್ಬಹುದು, ಹೇಳ್ಬೋದಲ್ಲ ಮೇಡಮ್? ಹೇಳಿ ಹೇಳಿ. 10 minutes ಕೊಡಿ, ಯಾಕೆಂತಂದ್ರೆ ನೀವು ಇದ್ರ ಬಗ್ಗೆ ನಾವೊಂದು ವಿಡಿಯೋ ತಗೋಬೋದಲ್ಲ. ಎಸ್ ಮೇಡಮ್, ಅಲ್ಲಿ ಫಸ್ಟ್ ಅದ್ ತಿಳ್ಕೊಂಡ ನಂತರ ಅದನ್ನ ಬೇಕಾದ್ರೆ ಮಾಡೋದಾದ್ರೆ ಮಾಡೋಣಂತೆ. ಇಲ್ಲ, ಮಾಡೋಣ. ಒಬ್ರು ಕೊಡ್ಬೇಕಾಗಿತ್ತು, ಒಬ್ರೇ ಮಾಸ್ಟರ್ ಇವತ್ತು ಬಂದಿರೋದು, ಅದಕ್ಕಾಗಿ ನೀವು ಆಡ್ ಆಗ್ತೀರಾ. ಸರ್ ಕೊಡಿ ಒಂದು 10 minutes. ಇದೆ ಮೇಡಮ್, 15 ನಿಮಿಷ ಇದೆ. ನಾನು ಅದು ಸ್ಟಾರ್ಟ್ ಮಾಡಿ 5ರಿಂದ 6 ನಿಮಿಷಕ್ಕೆ ತರ್ತಿದ್ದೆ, ಪರವಾಗಿಲ್ಲ. ಅಂದ್ರೆ 10 ನಿಮಿಷ ಆದ್ರೂ ತಗೊಳ್ತೀನಿ ನಾನು. ಓಕೆ, ವಿಡಿಯೋ ಆನ್ ಮಾಡ್ಕೋಗುತ್ತೆ ಸರ್? ಇಲ್ಲ ಮೇಡಮ್, ಸ್ವಚ್ಛ ಬ್ಲಾಕ್ ಅಂಡ್ ವೈಟ್ ಇದೆ, ಅದು ಸೂಟೇಬಲ್ ಆಗಲ್ಲ ಅನ್ಸುತ್ತೆ. ಓಕೆ ಓಕೆ, ಪರವಾಗಿಲ್ಲ. ಸ್ಟಾರ್ಟ್ ಮಾಡಿ. ಓಕೆ ಸ್ನೇಹಿತರೆ, ಮತ್ತೊಮ್ಮೆಲ್ಲರೂ ಕೂಡ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಗುಡಿ ಕೈಗಾರಿಕೆಗಳ ತಾಯಿ ಅಂತ ಅವ್ರಿಗೆ ಹೆಸರು, ಅಹಲ್ಯಾಬಾಯಿ ಹೋಳ್ಕರ್ ಅವ್ರಿಗೆ. ಇದು ಇತಿಹಾಸ ನೋಡ್ಬೇಕು ಅಂತಂದ್ರೆ, ಶಿವಾಜಿ ಮಹಾರಾಜರು ಇಲ್ದಿದ್ರೆ ಮಂದಿರಗಳು ಮಸೀದಿಗಳಾಗಿ ಎಲ್ಲರಿಗೂ ಸುನ್ನತಿ ಆಗ್ತಿತ್ತು ಅನ್ನೋ ಮಾತನ್ನ ಆಗಾಗ ನೀವು ಕೇಳಿರ್ತೀರಿ. ಅಂದ್ರೆ ಶಿವಾಜಿ ಮಹಾರಾಜರು ಇದ್ದುದಕ್ಕೆ ಎಲ್ಲಾ ಮಂದಿರಗಳು ಮಸೀದಿಗಳಾಗಿದ್ದ ಮಾತ್ರ ರಿಟರ್ನ್ ಏನಾಯ್ತು ಅನ್ನೋದಕ್ಕೆ ಗೊತ್ತಾಗ್ತೈತೆ. ಆಗ ಹೀಗಿದ್ದಾಗ ಮಸೀದಿಗಳಾಗಿ ಕಾಲಾನಂತರದಲ್ಲಿ ಕುರುಹುಗಳು ಇಲ್ಲದೆ ಶಿಥಿಲವಾಗಿ ಹೋದ ಎಷ್ಟೋ ಹಿಂದೂ ದೇವಾಲಯಗಳನ್ನ ಮತ್ತೆ ಪುನರುಜ್ಜೀವನಗೊಳಿಸಿ ಸನಾತನ ಪರಂಪರೆಗೆ ಕೈಗನ್ನಡಿಗಳಿಗೆ ಹೊಳಪು ಕೊಟ್ಟ ಮಹಾತಾಯಿಯೊಬ್ಬಳನ್ನ ಈ ದೇಶದ ಇತಿಹಾಸ ನೆನಪು ಮಾಡಿಕೊಳ್ಳೋದು ತುಂಬಾನೇ ಕಡಿಮೆ. ಯಾರ ಹಂಗಾರವರು? ಆಕೆ ಅವತ್ತು ಅಂಥದ್ದೊಂದು ಸಂಕಲ್ಪ ಮಾಡದಿದ್ದರೆ 10 ಪುರಾತನ ದೇವಾಲಯಗಳು ಇವತ್ತು ನಮಗೆ ನೋಡೋದಕ್ಕೆ ಕೂಡ ಸಿಗುತ್ತಿರಲಿಲ್ಲವೇನೋ. ಅಯೋಧ್ಯ, ಮಥುರಾ ಮಾಯ, ಕಾಶಿ, ಕಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಮುಂತಾದ ಕ್ಷೇತ್ರಗಳ ಹೆಸರು ಹೇಳುವಾಗಲೆಲ್ಲ ನಾವು ನೆನೆಯಬೇಕಾದ ಮತ್ತೊಂದು ಹೆಸರು ಆಕೆಯದ್ದು. ಆಕೆಯೇ ಅಹಲ್ಯಾಬಾಯಿ ಹೋಳ್ಕರ್. ಅಹಲ್ಯಾಬಾಯಿ ಹೋಳ್ಕರ್ ಇಂದೂರಿನ ರಾಣಿ. ಪತಿ ಖಂಡೇರಾವ್ ಹೋಳ್ಕರ್ ಮತ್ತು ಮಾವ ಮಲ್ಹಾರ್ ರಾವ್ ಹೋಳ್ಕರ್. ಅವರ ನಿಧನದ ನಂತರ ಅಹಲ್ಯಾಬಾಯಿ ಹೋಳ್ಕರ್ ಸಂಸ್ಥಾನದ ಆಡಳಿತವನ್ನ ತಮ್ಮ ಕೈಗೆತ್ತಿಕೊಂಡ್ರು. ತಮ್ಮ ಆಡಳಿತಾವಧಿಯಲ್ಲಿ ತಮ್ಮ ಸ್ವಂತ ಖರ್ಚಲ್ಲಿ ಅಂದ್ರೆ ಕುಟುಂಬದ ಹಣದಲ್ಲಿ ಭಾರತ ಉಪಖಂಡದಾದ್ಯಂತ ಸಾಕಷ್ಟು ಹಿಂದೂ ದೇವಾಲಯಗಳು ಮತ್ತು ಧರ್ಮಶಾಲೆಗಳ ನಿರ್ಮಾಣ ಮಾಡಿಸಿದರು. ಅಹಲ್ಯಾಬಾಯಿ ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯಲ್ಲಿನ ಚೌಂಡಿ ಅಂತಕ್ಕಂಥ ಊರು, ಆ ಗ್ರಾಮದಲ್ಲಿ ಮಂಕೋಜಿ ಸಿಂಧೆ ಮತ್ತು ಸುಶೀಲಾ ಸಿಂಧೆ ಈ ದಂಪತಿಗಳ ಮಗಳಾಗಿ 31 ಮೇ 1725 ಜನಿಸಿದರು. ಆಕೆಯ ತಂದೆ ಧಂಗರ್ ಅಂದ್ರೆ ಗಡಾರಿಯಾ ಅಂತ ಹೇಳ್ತಾರಲ್ಲ, ಆ ಕುಟುಂಬದಕ್ಕೆ ಸೇರಿದವರು. ಗ್ರಾಮದ ಪಾಟೀಲರಾಗಿದ್ದವರು ಸಾಂಪ್ರದಾಯಸ್ಥ ಕುಟುಂಬ. ಆದರೂ ಮಗಳಿಗೆ ವಿದ್ಯಾಭ್ಯಾಸ ಕಲಿಸುವುದರಲ್ಲಿ ಆ ತಂದೆ ಮಡಿವಂತಿಕೆಗೆ ಗಂಟು ಬೀಳಲಿಲ್ಲ. ಅದೊಂದು ದಿನ ಮರಾಠ ಪೇಶ್ವೆ ಬಾಜಿರಾವ್ ಸೇನೆಯ ಕಮಾಂಡರ್ ಮತ್ತು ಮಾಳ್ವದ ದೊರೆ ಕೂಡ ಆಗಿದ್ದ ಮಲ್ಹಾರ್ ರಾವ್ ಹೋಳ್ಕರ್ ಪುಣೆಗೆ ಹೋಗುವ ದಾರಿಯಲ್ಲಿ ಚಂಡಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿ ವಿಶ್ರಾಂತಿ ಪಡೆಯುವಾಗ ದೇವಾಲಯದಲ್ಲಿ ಬಾಲಕಿ ಅಹಲ್ಯಾಳನ್ನು ನೋಡಿದರಂತೆ. ನೋಡಿ ಹೆಂಗಿದೆ ಸಂಪರ್ಕ. ಆಗ ಆಕೆಗೆ ವಯಸ್ಸು 8 ವರ್ಷ ಅಷ್ಟೇ. ಬಾಲಕಿಯ ಧರ್ಮನಿಷ್ಠೆ ಮತ್ತು ಸಂಸ್ಕಾರದಿಂದ ಪ್ರಭಾವಿತರಾದ ಮಲ್ಹಾರ್ ರಾವ್ ಹೋಳ್ಕರ್ ತನ್ನ ಮಗ ಖಂಡೇರಾವ್ ಹೋಳ್ಕರ್ಗೆ ಅಹಲ್ಯಾಬಾಯಿಯನ್ನ ಮದುವೆ ಮಾಡಿಕೊಳ್ಳುವುದಕ್ಕೆ ನಿರ್ಧಾರ ಮಾಡಿದರಂತೆ. ಮಾವನ ಡಿಸೈಡ್ ಮಾಡ್ಬಿಟ್ಟ, ಈ ಹುಡುಗಿನ ನನ್ನ ಮಗ್ ತಗೋಬೇಕು ಅಂತ ಹೇಳ್ಬಿಟ್ಟು ಸೊಸಿನ. ಅದರಂತೆ 1733 ಖಂಡೇರಾವ್ ಜೊತೆ ಅಹಲ್ಯಾಬಾಯಿಗೆ ಮದುವೆ ಮಾಡಲಾಯಿತು. ಆಗ ಅಹಲ್ಯಾಬಾಯಿಗೆ 8 ವರ್ಷ. ನೋಡಿ, ಇನ್ನೂ ಆ ದಂಪತಿಗೆ 1745 ಮಾಲೋಜಿ ಎಂಬ ಗಂಡು ಮಗು ಮತ್ತು 1748 ಮುಕ್ತಾಯಿಬಾಯಿ ಎಂಬ ಹೆಣ್ಣು ಮಗು ಜನಿಸಿತು. ತಡನೇ ಇಲ್ಲ. 1748 ಹೊತ್ತಿಗೆ ಮಾಳ್ವ ಪ್ರಾಂತ್ಯದಲ್ಲಿ ಮಲ್ಹಾರ್ ಹೋಳ್ಕರ್ ಅವರ ಅಧಿಕಾರ ಕೂಡ ಗಟ್ಟಿಯಾಗಿತ್ತು. ಉತ್ತರ ಮತ್ತು ಮಧ್ಯ ಭಾರತದ ರಾಜಕಾರಣದಲ್ಲಿ ಆತ ಅತ್ಯಂತ ಪ್ರಭಾವಿ ಅನ್ನಿಸಿಕೊಂಡಿದ್ದ. 1750 ಹೊತ್ತಿಗೆ ಪೇಶ್ವೆಗಳು ಮರಾಠ ಸಾಮ್ರಾಜ್ಯದ ಅಧಿಕೃತ ಆಡಳಿತಗಾರರಾದರು. ಮಲ್ಹರ್ ರಾವ್
ಅವರು ರಾಜತಂತ್ರ ನಿಪುಣರಾಗಿದ್ರು. ಮಂತ್ರಾಲೋಚನೆ, ವಿವಿಧ ಪ್ರಾಂತ್ಯಗಳೊಂದಿಗೆ ಒಪ್ಪಂದಗಳು, ರಾಜ್ಯದ ಹಣಕಾಸು ನಿರ್ವಹಣೆ, ಪ್ರಾಂತ್ಯದ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಆತ ಚಾಣಾಕ್ಷ. ಹೀಗಾಗಿ ಪೇಶ್ವೆಗಳ ರಾಜ್ಯದಲ್ಲಿ ಅವರಿಗೆ ವಿಶೇಷ ಸ್ಥಾನಮಾನಗಳು ಇದ್ದವು. ಈ ಸಾಮ್ರಾಜ್ಯದ ಪ್ರತಿ ಆಗು ಹೋಗುಗಳನ್ನು ಅಹಲ್ಯಬಾಯಿ ಅಚ್ಚರಿಯ ಕಣ್ಣುಗಳಿಂದ ಗಮನಿಸುತ್ತಿದ್ಲು. ಆ ಅಮ್ಮ ಎಲ್ಲದನ್ನು ನೋಡ್ತಾ ಇದ್ಲು. ಅವರ ಯಜಮಾನ್ರು ಮತ್ತು ಮಾವಾರು ಏನ್ ಮಾಡ್ತಾ ಇದ್ರಲ್ಲ, ಆಡಳಿತ ಎಲ್ಲದನ್ನು ನೋಡ್ತಾ ಇದ್ರು. ಪ್ರತಿಯೊಂದನ್ನು ಗಮನಿಸುತ್ತಾ ಅದರಲ್ಲಿ ಭಾಗವಹಿಸುತ್ತಾ ಸ್ವಾಭಾವಿಕವಾಗಿ ರಾಜಕೀಯದ ಅನಿವಾರ್ಯತೆಗಳ ಪಾಠವನ್ನು ಕಲಿಯುತ್ತಾ ಹೋದರು. ದಾಖಲೆಗಳಲ್ಲಿ ಅಹಲ್ಯಬಾಯಿಗೆ ರಾಜಕೀಯ ಶಿಕ್ಷಣ ಕೊಟ್ಟಿರುವ ಯಾವುದೇ ಉಲ್ಲೇಖಗಳಿಲ್ಲ. ಅವ್ರು ಇಂತಲ್ಲಿ ಹೋಗಿ ಯುದ್ಧ ಕೌಶಲ್ಯಗಳನ್ನು ಕಲ್ತರು ಅಂತ ಎಲ್ಲೂ ದಾಖಲೆ ಆಗಿಲ್ಲ. ಆದಾಗ್ಯೂ ಹೋಳ್ಕರ್ ರಾಜ್ಯದ ಪತ್ರ ವ್ಯವಹಾರವನ್ನು ಗಮನಿಸಿದಾಗ ಇವರ ರಾಜಕೀಯ ನೈಪುಣ್ಯತೆ ಎದ್ದು ಕಾಣುತ್ತದೆ. ಹಾಗೇನೆ ಅಹಲ್ಯಬಾಯಿ ಸೇನಾ ತರಬೇತಿಯನ್ನು ಮಾತ್ರವಲ್ಲ, ನಾಗರಿಕ ಮತ್ತು ಮಿಲಿಟರಿ ವ್ಯವಹಾರಗಳನ್ನು ನಡೆಸಲು ಸಾಕಷ್ಟು ಸಮರ್ಥರಾಗಿದ್ದರು. ಹೀಗಿರುವಾಗಲೇ 1754ರಲ್ಲಿ ಯುದ್ಧದ ಸಮಯದಲ್ಲಿ ಖಂಡೇರಾವ್ ಸಾವನ್ನಪ್ಪಿದ. ಆಗ ಗಂಡನ ಮರಣದ ನಂತರ ಸತಿ ಪದ್ಧತಿಯಂತೆ ಜೀವತ್ಯಾಗಕ್ಕೆ ಅಹಲ್ಯಬಾಯಿ ಮುಂದಾದ್ರು. ಆದ್ರೆ ಆಕೆಯನ್ನು ಅವರ ಮಾವ ಮಲ್ಹಾರಾವ್ ಹೋಳ್ಕರ್ ಸತಿ ಪದ್ಧತಿ ಅನುಸರಿಸದಂತೆ ತಡೆಯುತ್ತಾರೆ. ಅಲ್ಲದೆ ವೃದ್ಧಾಪ್ಯದಲ್ಲಿನ ತನಗೆ ಹಾಗೂ ಮಾಳ್ವಾ ರಾಜ್ಯಕ್ಕೆ ನೀನು ದಿಕ್ಕಾಗಬೇಕಮ್ಮ ಅಂತ ಹೇಳಿ ಬೇಡಿಕೊಳ್ತಾರೆ. ಮಾವನ ಕೋರಿಕೆಯ ಮಣಿದ ಅಹಲ್ಯಬಾಯಿ ಮಾವನಿಗೆ ಆಡಳಿತದಲ್ಲಿ ಸಹಾಯ ಮಾಡುವುದಕ್ಕೆ ಹಾಗೂ ಮಗ ಮಾಲೇರ್ರಾವ್ಗೆ ರಾಜ್ಯಾಡಳಿತ ತರಬೇತಿಯನ್ನ ಕೊಡುವುದಕ್ಕೆ ಸಹಾಯ ಮಾಡುತ್ತಾರೆ. ನೋಡ್ರಿ ಎಂತ ವಿಪರ್ಯಾಸ! ಈ ಕಡೆ ಗಂಡ ಇಲ್ಲ, ಮಾವ ಮತ್ತು ತನ್ನ ಮಗ ಅವರ ರಕ್ಷಣೆಗಾಗಿ ನಿಂತ್ಕೊಳ್ತಾ. ಅಷ್ಟರಲ್ಲಿ ಆಕೆ ಮತ್ತೆರಡು ಆಘಾತಗಳನ್ನು ಎದುರಿಸಬೇಕಾಗಿ ಬಂತು. 1766ರಲ್ಲಿ ಮಲ್ಹಾರಾವ್ ಹೋಳ್ಕರ್ ನಿಧನರಾದರೆ ಅದರ ಮರು ವರ್ಷ ಅಂದ್ರೆ 1767ರಲ್ಲಿ ಮಗ ಮಾಲೇರಾವ್ ಹೋಳ್ಕರ್ ಕೂಡ ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ. ಎಂತ ವಿಪರ್ಯಾಸ! ಹೀಗಾಗಿ ಇಡೀ ಮಾಳ್ವದ ಜವಾಬ್ದಾರಿ ಅಹಲ್ಯಬಾಯಿ ಅವರ ಹೆಗಲಿಗೆ ಬೀಳ್ತದೆ. ಅಹಲ್ಯಬಾಯಿ ಧೃತಿಗಿಡಲಿಲ್ಲ. ವಾವ್, ಗ್ರೇಟ್! ಒಂದು ಸಣ್ಣ ಹಳ್ಳಿ ಅಂತಿದ್ದ ಇಂದೂರನ್ನು ಸಮೃದ್ಧ ಹಾಗೂ ಸುಂದರ ನಗರವಾಗಿ ಪರಿವರ್ತಿಸುವ ಕೆಲಸವನ್ನು ಆಕೆ ಮಾಡಿದರು. ಹಿಮಾಲಯದಿಂದ ಹಿಂದೂ ಮಹಾಸಾಗರದವರೆಗಿನ ಅಖಂಡ ಭಾರತದ ಸಾಕಷ್ಟು ಸನಾತನ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಆಕೆ ತಮ್ಮ ಸ್ವಂತ ಹಣವನ್ನು ವಿನಿಯೋಗಿಸತೊಡಗಿದರು. ಸಾಕಷ್ಟು ಕಲ್ಯಾಣಿಗಳು, ಸಮುದಾಯ ಭವನಗಳು, ಬಾವಿಗಳು, ಮಂದಿರಗಳನ್ನು ನಿರ್ಮಾಣ ಮಾಡಿದ ಕೀರ್ತಿ ಅಹಲ್ಯ ಮಾತೆ ಹೋಳ್ಕರ್ ಅವರದ್ದು. ನಾವಿವತ್ತು ನೋಡುವ ಕಾಶಿ ವಿಶ್ವೇಶ್ವರ ಮಂದಿರ ಕೂಡ ಅಹಲ್ಯಬಾಯಿ ಹೋಳ್ಕರ್ ಅವರಿಂದ ಜೀರ್ಣೋದ್ಧಾರಗೊಂಡಿತ್ತು. ಅಹಲ್ಯಬಾಯಿಯ ಆಳ್ವಿಕೆಯ ಕಾಲದಲ್ಲಿ ಮಾಳ್ವದ ರಾಜಧಾನಿ ಸಾಹಿತ್ಯ, ಸಂಗೀತ, ಕಲೆ ಮತ್ತು ಕೈಗಾರಿಕೆಗಳೂ ಸೇರಿದಂತೆ ಪ್ರಮುಖ ವ್ಯಾಪಾರಿ ಕೇಂದ್ರ ಕೂಡ ಆಗಿತ್ತು. ಅವರು ಪ್ರಸಿದ್ಧ ಮರಾಠಿ ಕವಿ ಮೊರೋಪಂತ್ ಮತ್ತು ಮಹಾರಾಷ್ಟ್ರದ ಶಾಹಿರ್ ಅನಂತ ಫಂಡಿ, ಸಂಸ್ಕೃತ ವಿದ್ವಾಂಸರಾದ ಕುಶಾಲಿ ರಾಮ್ ಅವರಿಗೆ ರಾಜಾಶ್ರಯ ನೀಡಿ ಪೋಷಿಸಿದರು. ಕುಶಲ ಕರ್ಮಿಗಳು, ಶಿಲ್ಪಿಗಳು ಮತ್ತು ಕಲಾವಿದರನ್ನು ಉತ್ತಮ ವೇತನ ಮತ್ತು ಗೌರವಗಳೊಂದಿಗೆ ಪ್ರೋತ್ಸಾಹಿಸಿದರು. ಮತ್ತು ರಾಜಧಾನಿ ಮಹೇಶ್ವರದಲ್ಲಿ ಜವಳಿ ಉದ್ಯಮವನ್ನು ಸ್ಥಾಪಿಸಿದ ಕೀರ್ತಿ ಕೂಡ ಅಹಲ್ಯಬಾಯಿ ಹೋಳ್ಕರ್ ಅವರಿಗೆ ಸಲ್ಲಬೇಕು. ತಾಯಿ ಅಹಲ್ಯಬಾಯಿ ಹೋಳ್ಕರ್ ಅವರು 1782ರಲ್ಲಿ ಪಾಲ್ಗುಣಿ ನದಿಯ ದಡದಲ್ಲಿ ವಿಷ್ಣುಪಾದ ದೇವಾಲಯವನ್ನ ಪುನರ್ ನಿರ್ಮಿಸಿದರು. ಪ್ರಸ್ತುತ ವಾರಣಾಸಿಯಲ್ಲಿರುವ ಕಾಶಿ ವಿಶ್ವನಾಥ ದೇವಾಲಯವನ್ನು 1780ರಲ್ಲಿ ಅಹಲ್ಯಬಾಯಿ ಪುನರ್ ನಿರ್ಮಾಣ ಮಾಡಿಸಿದರು. ನೋಡಿ, ಕಾಶಿ ವಿಶ್ವನಾಥ ದೇವಾಲಯ ಮತ್ತೊಂದ್ಸರಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬಿಹಾರದ ಗಯಾದ ವಿಷ್ಣುಪಾದ ದೇವಾಲಯದ ಈಗಿನ ಕಟ್ಟಡ ಕೂಡ ಅಹಲ್ಯಬಾಯಿ ಅವರ ಕೊಡುಗೆನೆ. ಇದಿಷ್ಟೇ ಅಲ್ಲದೆ ಅಹಲ್ಯಬಾಯಿ ಸಾಕಷ್ಟು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿದ್ದೂ ಉಂಟು. ಆಕೆಯ ಆಡಳಿತಾವಧಿಯನ್ನ ಭಾರತದ ದೇವಾಲಯಗಳ ಸುವರ್ಣ ಯುಗ ಅಂತಲೇ ಗುರುತಿಸಲಾಗುತ್ತದೆ. ಇಂತಹ ಅಹಲ್ಯಬಾಯಿ ಆಗಸ್ಟ್ 13, 1795 ತಮ್ಮ 70ನೇ ವಯಸ್ಸಿನಲ್ಲಿ ಸ್ವರ್ಗಸ್ಥರಾದರು. ಗುಡಿ ಹಾಗೂ ಕೈಗಾರಿಕೆಗಳೆರಡಕ್ಕೂ ಸಮಾನ ಮಹತ್ವ ಕೊಡೋ ಮೂಲಕ ಧರ್ಮ ಅರ್ಥಗಳೆರಡನ್ನೂ ಜನಕ್ಕೆ ಕೊಟ್ಟ ಈ ಮಹಾತಾಯಿಯನ್ನು ಭಾರತದ ಇತಿಹಾಸ ನೆನಪಿಸಿಕೊಂಡಿದ್ದು ತುಂಬಾ ಕಡಿಮೆ. ಈ ಒಂದು ಸಂದರ್ಭದಲ್ಲಿ ಮಹಾವತಾರ್ ಫೌಂಡೇಶನ್ ಇಂಥ ಅವಕಾಶ ಸಿಕ್ಕಾಗ ನಾವು ಆ ಮಹಾತಾಯಿಯ ಆ ಶರಣಿಯ ಸ್ಮರಣೆ ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರಂಗನಾಥ್ ಗುರೂಜಿ ಅವರಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನೆರಡು ಅನಿಸಿಕೆಗಳನ್ನ ಈ ಸಂದರ್ಭದಲ್ಲಿ ತಮ್ಮಗಳ ಮುಂದೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.